ಮಕರ ಸಂಕ್ರಾಂತಿ ದಿನದಂದು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಗಬೇಕಿತ್ತು. ಆದರೆ ಈ ಬಾರಿ ಸೂರ್ಯ ರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸಿಲ್ಲ. ಇದರಿಂದ ಕಾತರದಿಂದ ಕಾಯ್ತಾ ಇದ್ದ ಭಕ್ತರಿಗೆ ನಿರಾಸೆಯಾಯಿತು. ಇಡೀ ಜಗತ್ತನ್ನೇ ಬೆಳಗುವ ಸೂರ್ಯ ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಪಥ ಬದಲಿಸಿದ್ದಾನೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಸೂರ್ಯ ಗವಿಗಂಗಾಧರನ ಸನ್ನಿಧಿಯಲ್ಲಿ ಈಶ್ವರನಿಗೆ ನಮಸ್ಕರಿಸುತ್ತಿದ್ದ. ಅದೇ ರೀತಿ ಈ ಬೆಳಕಿನ ವಿಸ್ಮಯ ಕಣ್ತುಂಬಿಕೊಳ್ಳಲು ಇವತ್ತು ಕೂಡ ಭಕ್ತರು ಕಾದು ಕುಳಿತಿದ್ರು. ಆದರೆ ಈ ವರ್ಷ ಈ ಚಮತ್ಕಾರ ನಡೆಯಲಿಲ್ಲ. ಗವಿಗಂಗಾಧರನಿಗೆ ಈ ಬಾರಿ ನಡೆಯದ ಸೂರ್ಯ ನಮಸ್ಕಾರ. ಸೂರ್ಯಾಭಿಷೇಕ ಕಣ್ತುಂಬಿಕೊಳ್ಳಲು ಕಾದಿದ್ದ ಭಕ್ತರಿಗೆ ನಿರಾಸೆ. ಜಲಕಂಠದ ಭವಿಷ್ಯ ನುಡಿದ ದೇವಾಲಯದ ಪ್ರಧಾನಾರ್ಚಕ ಇಂದು ಸಂಜೆ 5:14ರಿಂದ 5:17ರವರೆಗೆ ಗವಿಗಂಗಾಧರೇಶ್ವರನಿಗೆ 3 ನಿಮಿಷಗಳ ಕಾಲ ಸೂರ್ಯ ರಶ್ಮಿ ಶಿವನ ಮೂರ್ತಿ ಸ್ಪರ್ಶಿಸಬೇಕಿತ್ತು. ಆದರೆ ಇವತ್ತು ಸೈಕ್ಲೋನ್ ಹಾಗೂ ಮೋಡದಿಂದಾಗಿ ಈ ಬಾರಿ ಸೂರ್ಯ ರಶ್ಮಿ ಶಿವನನ್ನ ಸ್ಪರ್ಶಿಸುವ ಕ್ಷಣ ಗೋಚರವಾಗಲಿಲ್ಲ. 2021ರಲ್ಲೂ ಇದೇ ರೀತಿ ಸೂರ್ಯ ಸ್ಪರ್ಶಿಸುವ ಅದ್ಭುತ ಗೋಚರವಾಗಿರಲಿಲ್ಲ. ಹೀಗಾಗಿ ಗವಿಗಂಗಾಧರೇಶ್ವರನಿಗೆ ಕೇವಲ ಪೂಜೆ, ಅಭಿಷೇಕ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಇನ್ನು ಈ ಸಲ ಜಲಕಂಟಕ ಆಗೋ ಸಾಧ್ಯತೆ ಇದೆ ಅಂತ ದೇವಾಲಯದ ಪ್ರಧಾನ ಅರ್ಚಕ ಸೋಮಸುಂದರ್ ದೀಕ್ಷಿತ್ ಹೇಳಿದ್ದಾರೆ. ಸ್ವಲ್ಪ ಜಲದ ತೊಂದರೆಗಳು ಅಲ್ಲಲ್ಲಿ ನಡೆಯುತ್ತೆ. ಯಾಕೆಂದರೆ ಪುಷ್ಪವೃಷ್ಟಿ ಆಗ್ತಾ ಇದೆ, ಜಲವೃಷ್ಟಿ ಆಗ್ತಾ ಇರೋದ್ರಿಂದ ಜಲದ ಸಂಕಟಗಳು ಅಲ್ಲಲ್ಲಿ ನಡೆಯುತ್ತೆ ಅಂತ ಪ್ರಕೃತಿಯ ವಿಕೋಪ. ಪ್ರಕೃತಿಯನ್ನು ನಾವು ದೂಷಿಸೋಕ್ಕಾಗಲ್ಲ, ಯಾಕಂದರೆ ಸೂರ್ಯಚಂದ್ರನಿಗೆ ಪ್ರಕೃತಿಲಿರೋದು. ಆದ ಕಾರಣದಿಂದ ಯಾವ ವಿಧವಾದ ತೊಂದರೆಯೂ ಇರೋದಿಲ್ಲ. ಇದು 2ನೇ ಸರಿ. 21ರಲ್ಲಿ ಒಂದು ಸರಿ ಇದೇ ರೀತಿ ಆಗಿತ್ತು, ಇವತ್ತಿಗಾಗಿದೆ. ನಾಳೆಯಿಂದ ಸೂರ್ಯ ಉದಯ ಆದಮೇಲೆ ಅಭಿಷೇಕ ಪೂಜೆಗಳು ಮಾಡ್ತೀವಿ. ಆದರೂ ಒಂದು ಶಾಂತಿ ನಾಳೆ ಮಾಡ್ಕೊತೀವಿ. ಡಾಕ್ಟರ್ ಸೋಮಸುಂದರ್ ದೀಕ್ಷಿತರು ಈ ಹಿಂದೆ 2021ರಲ್ಲಿ ಕೋವಿಡ್ಗಿಂತ ಮೊದಲು ಇದೇ ರೀತಿಯ ಭವಿಷ್ಯ ನುಡಿದಿದ್ರು. ಆಗ ಸಾಕಷ್ಟು ಅನಾಹುತಗಳು ಆಗಿದ್ದವು. ಈ ಬಾರಿ ಜಲಕಂಟಕದ ಎಚ್ಚರಿಕೆಯನ್ನ ಗುರೂಜಿ ನುಡಿದಿದ್ದಾರೆ. ನಾಳೆ ಸ್ಪರ್ಶ ಶಾಂತಿ ನಿವಾರಣೆ ಪೂಜೆ ಸಹ ಇದೆ. ಇನ್ನು ಶಿವನಿಗೆ ಅಡಿಯಿಂದ ಮುಡಿವರೆಗೆ ಸೂರ್ಯ ಸ್ಪರ್ಶಿಸುವ ಗಳಿಗೆಯನ್ನ ಕಣ್ತುಂಬಿಕೊಳ್ಳಲು ಕಾದಿದ್ದ ಭಕ್ತರಿಗೆ ನಿರಾಸೆ ಉಂಟು ಮಾಡಿದ್ದು, ಬೇಸರ ಹಾಗೂ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದು ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದ್ದು, ಸ್ವಲ್ಪ ಬೇಜಾರಾಯಿತು, ಅದಕ್ಕೋಸ್ಕರನೇ ಬಂದಿದ್ದು. ಈ ಟೈಮ್ ನಮಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ತುಂಬ ಕಷ್ಟ. ಆ್ಯಕ್ಚುಲಿ 4 ಗಂಟೆಯಿಂದ ವೇಟ್ ಮಾಡ್ತಿರೋದು. ತುಂಬ ಆತಂಕ ಇದೆ. ಯಾಕಂದರೆ ಇಷ್ಟು ವರ್ಷ ಪ್ರತಿ ಸರಿನೂ ನೋಡ್ಕೊಂಡು ಹೋಗ್ತಾ ಇದ್ವಿ, ಈ ಸಲ ನೋಡಿಲ್ಲ. ತುಂಬ ಬೇಜಾರಾಗ್ತಾ ಇದೆ. ವರ್ಷ ನೋಡ್ತಿದ್ವಿ, ಈ ಸಲ ಮಿಸ್ ಆಗಿದೆ. ಒಟ್ನಲ್ಲಿ ಈ ಬಾರಿ ಸೂರ್ಯ ರಶ್ಮಿ ಶಿವನಿಗೆ ನಮಿಸುವ ಕ್ಷಣ ಕಣ್ತುಂಬಿಕೊಳ್ಳದೇ ಇರೋದು ಬೆಂಗಳೂರಿಗರಲ್ಲಿ ನಿರಾಸೆಯನ್ನ ಉಂಟು ಮಾಡಿದೆ. ಜೊತೆಗೆ ಈ ವರ್ಷ ಗಂಡಾಂತರ ಕಾದಿದೆ ಎಂದು ಆತಂಕಗೊಂಡಿದ್ದಾರೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.